ಸಾಯಂಕಾಲ ಆಯಿತು, ಒಂದು ಒಳ್ಳೆ ಚಾಟ್ಸ್ ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆಯಾ? ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ಯಾಕಂದರೆ ಇದು ವಾಸವಿ ಫುಡ್ ಪಾಯಿಂಟ್, ಮಲ್ಲೇಶ್ವರಂ 8 ಕ್ರಾಸ್ ವಾಸವಿ ಮಹಲ್ ಪಕ್ಕದಲ್ಲಿದೆ. ಆ್ಯಂಡ್ ಇಲ್ಲಿ ಬಂಗಾರಪೇಟೆ ಚಾಟ್ಸ್ ಇದ್ರ ಫೇಮಸ್ ಫುಡ್ಡು. ಇದು ಸಖತ್ತಾಗಿದೆ. ಇಲ್ಲಿ ಒಂದೊಂದು ಅಡುಗೆನೂ ಸೂಪರಾಗಿ ಕೊಡ್ತಾರೆ. ಆ್ಯಂಡ್ ನಾನು ಒಬ್ಬನೇ ಅಲ್ಲ, ಇಲ್ಲಿರೋ ಕಸ್ಟಮರ್ಸು ತುಂಬ ಒಳ್ಳೆ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು ತುಂಬ ಸಾಮಾನುಗಳು ಮಾರ್ತಾರೆ ಇಲ್ಲಿ. ಸೊ ನೋಡೋಣ ಹೇಗಿದೆ ಅಂತ. ಇಲ್ಲಿ ಹೇಳಿ. ವಾಸವಿ ಫುಡ್ ಪಾಯಿಂಟ್ ಅಂತ ನಮ್ಮದು 10 ಶಾವಿಗೆ 10 ವರ್ಷ ಆಯಿತು. 10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ 10 ಶಾವಿಗೆ ನಮ್ಮದು ದೋಸೆ ಹಿಟ್ಟು, ದೋಸೆ ಆ್ಯಂಡ್ ಇಡ್ಲಿ ಬ್ಯಾಟರು ನಾವು ಹೋಮ್ ಮೇಡ್ ಥರ ನಾವೇ ಮಾಡ್ತೀವಿ. 10 ಶಾವಿಗೆ ಕೂಡ ನಾವೇ ಮಾಡ್ತೀವಿ. ಈವ್ನಿಂಗು ಚಾಟ್ಸ್ ಎಲ್ಲ ಇದೆ, ಕಾಂಟಿಮೆಂಟ್ಸ್ ಐಟಮ್ ಇದೆ. ಚಾಟ್ಸ್ ಸಾಯಂಕಾಲ ಚಾಟ್ಸ್ ಎಲ್ಲ ಇದೆ. ಫುಡ್ಡು ಇದೆ, ವಡಾ ಮಾಡ್ತೀವಿ, ಎಲ್ಲ ಥರ ಇದೆ. ಇಲ್ಲಿ 1 ಡೇ ಬಿಫೋರ್ ಆರ್ಡರ್ ಮಾಡಿದರೆ ನಿಮಗೆ ನಿಮ್ಮ ಬಂದಿಗೆ ತೊಗೊಂಡೋಗ್ಬೋದು. ರಿಸರ್ವ್ ಮಾಡ್ದಂಗೆ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ, 9 ಗಂಟೆವರೆಗೂ ಸಿಗುತ್ತೆ, ತೊಂದರೆ ಇಲ್ಲ. ಹಳೆ ಅಂಗಡಿ ನಮ್ಮ ದೇವಸ್ಥಾನದ ವಾಸವಿ ಕನಿಕಾ ಪರಮೇಶ್ವರಿ ಟೆಂಪಲ್ ಪ್ರೆಮಿಸಿಸ್. ಇದರಲ್ಲಿ ಇವರು ಶಾವಿಗೆ ಪ್ರತಿಯೊಂದು ಐಟಮನ್ನು ಭಾಳ ಚೆನ್ನಾಗಿ ಮಾಡ್ತಾರೆ. ಎಲ್ಲನೂ ಇಲ್ಲಿ ಹುಡ್ಕೊಂಡು ಬರ್ತಾರೆ. ಕ್ವಾಲಿಟಿ ಅಮೇಝಿಂಗ್ ಆಗಿರುತ್ತೆ. ಅವರು ರೇಟನ್ನು ರೀಸನಬಲ್ ಆಗಿಟ್ಟಿದ್ದಾರೆ. ಆಮೇಲೆ ಅವ್ರ ಗುಣನೂ ಚೆನ್ನಾಗಿದೆ. ಯಾವುದು ಯೋಚನೆ ಮಾಡಬೇಕಾಗಿಲ್ಲ ಇದರಲ್ಲಿ. ನಾನು ಫಸ್ಟ್ ಟೈಮ್ ಬಂದಿರೋದು. ಭಾಳ ರುಚಿ ಇದೆ, ತುಂಬ ಇಷ್ಟ ಆಯಿತು. ಯಾರೋ ಹೇಳಿದ್ರು ಫ್ರೆಂಡು ಚೆನ್ನಾಗಿರೋದು, ಹೋಗಿ ಅದಕ್ಕೆ ಬಂದೆ. ಬಂಗಾರಪೇಟೆ ಚಾಟ್ಸ್ ಅಂತ ಇಲ್ಲಿಗೆ ವಾಸವಿ ದೇವಸ್ಥಾನದ ಪ್ರೆಮಿಸಿಸ್ ಅಲ್ಲಿರೋ ಒಂದು ಹೋಟೆಲ್ಗೆ ಬಂದಿದ್ದೀನಿ. ಮಲ್ಲೇಶ್ವರಂ 8 ಕ್ರಾಸ್ ಅಲ್ಲಿದೆ. ಆ್ಯಂಡ್ ಇವಾಗ ನಾನು ಕ್ರೇಜಿ ಚಾಟ್ ಅಂತ ತಗೊಂಡಿದ್ದೀನಿ. ಇದು ಬೋಟಿ ಮತ್ತು ಕಡಲೆ ಬೀಜ, ಟೊಮ್ಯಾಟೊ ಆ್ಯಂಡ್ ಈ ಸೇವೆಲ್ಲ ಹಾಕಿ ಒಂದು ಚಾಟ್ ಮಾಡಿದ್ದಾರೆ. ಟ್ರೈ ಮಾಡಿ ನೋಡೋಣ. ಬೋಟಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ವಲ್ಪ ಟ್ಯಾಂಜಿನೆಸ್ಸು, ಕ್ರಂಚಿನೆಸ್ಸು, ಖಾರ, ಹುಳಿ ಎಲ್ಲ ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಆ್ಯಂಡ್ ಆ ಕಡಲೆ ಬೀಜ ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಗುತ್ತೆ. ಸೇವು ಮಧ್ಯದಲ್ಲಿ ಒಂದು ಥರ ಹುಳಿ ಕೊಡುತ್ತೆ, ಚೆನ್ನಾಗಿದೆ. ಈಗ ನಾನು ಕೋಡ್ಬಳೆ ಮಸಾಲೆ ತೊಗೊಂಡಿದ್ದೀನಿ. ಇದು ಒಂದು ಚಾಟು. ಕೋಡ್ಬಳೆ, ಕ್ಯಾರೆಟು ಆ್ಯಂಡ್ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕ್ರಂಚಿಯಾಗೇ ಇದೆ ಇನ್ನು. ಆ್ಯಂಡ್ ಆ ಸೇವು ತುಂಬ ಚೆನ್ನಾಗಿ ಬರುತ್ತೆ ಮಧ್ಯದಲ್ಲಿ. ಕ್ಯಾರೆಟ್ ಸ್ವೀಟ್ನೆಸ್ ಸಿಗುತ್ತೆ. ಆ್ಯಂಡ್ ಈ ಚಿಕ್ಕದಾಗಿ ಒಂದು ಚೋಚೋ ಥರ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಇದು. ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಓವರ್ ಆಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಗ್ರೀನ್ ಮಸಾಲೆ ಹಾಕಿದ್ದಾರೆ. ಇದಕ್ಕೆ ಕೋಡ್ಬಳೆ ಚಾಟ್ ಅಂತ ಇದನ್ನ ಕೋಡ್ಬಳೆ ಚಾಟ್ ಅಂತ. ನಾನೀಗ ಬಂಗಾರಪೇಟೆ ಚಾಟ್ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂಗಾರಪೇಟೆ ಪಾನಿ ನೋಡಿ, ಎಷ್ಟು ಚೆನ್ನಾಗಿದೆ. ಟ್ರಾನ್ಸ್ಪರೆಂಟ್ ಆಗಿದೆ. ಇದೇ ಒರಿಜಿನಲ್ ಅನಿಸುತ್ತೆ. ಖಾರ ಇದೆ ಆ್ಯಂಡ್ ಹುಳಿ ಇದೆ. ಬಂಗಾರಪೇಟೆಯಲ್ಲಿ ನೋಡೋಕ್ಕೆ ನೀರು ಥರ ಇದ್ರು, ಆದರೆ ಇದು ಪಾನಿಪುರಿಗೆ ಹಾಕೋ ಪಾನಿ.
ಪೂರಿ ಕ್ರಂಚಿಯಾಗಿದೆ. ಆಲೂಗಡ್ಡೆ ಪಲ್ಯ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಸೇವ್ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ. ಆ್ಯಂಡ್ ಆ ಕ್ಯಾರೆಟ್ ಒಂದು ಸ್ವೀಟ್ನೆಸ್ ಕೊಡುತ್ತೆ. ಆ್ಯಂಡ್ ಇದು ಪುದೀನ ಚಟ್ನಿ ಹಾಕಿದ್ದಾರೆ. ಈ ಖಾರ ಆಮೇಲೆ ಪುದೀನ ಚಟ್ನಿ ಮಿಕ್ಸ್ ಆದರೆ ಸಖತ್ತಾಗಿರುತ್ತೆ. ಇದನ್ನ ತುಂಬ ಕ್ರಂಚಿಯಾಗಿದೆ, ತುಂಬ ಚೆನ್ನಾಗಿದೆ. ಸೊ ನಿಮಗೆ ಉತ್ಸವಗೆ ಬೇಕು ಅಂದರೆ ನೀವು ಮುಂಚೆನೂ ಅಥವಾ ಒಂದಿನದ ಹಿಂದೆನೂ ಬುಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇಡ್ಲಿ ದೋಸೆ ಬ್ಯಾಟರು ಸಿಗುತ್ತೆ, ಅಥವಾ ಇವತ್ತೇ ನೀವು ಅಂದರೆ ಇವಾಗ ಬೇಕು ಅಂದರೆ ಇವಾಗಲೇ ನೀವು ಬುಕ್ ಮಾಡ್ಬೋದು. ಸೊ ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.